ಕರ್ನಾಟಕದ ಮಲೆನಾಡಿನ ಒಂದು ಬ್ಯೂಟಿಫುಲ್ ಜಾಗವಾದ ಇದು ವೆಸ್ಟರ್ನ್ ಘಾಟ್ಸ್ನ ಸುಂದರವಾದ ಪ್ರಕೃತಿಯ ನಡುವೆ ರಾರಾಜಿಸುತ್ತೆ. ಮಳೆಗಾಲದಲ್ಲಿ ಸ್ವರ್ಗದ ಹಾಗೆ ಕಾಣುವಂತ ಈ ಜಾಗ ಕಾಡು ದಾರಿಯಲ್ಲಿ ಕಾಫಿ ತೋಟದ ಮಧ್ಯೆ ಮಳೆ ಮೋಡಗಳ ನಡುವೆ ಇದೆ. ಸಕಲೇಶಪುರದಲ್ಲಿರೋ ಈ ಜಾಗನ ಜನ ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರೆ. ಈ ಜಾಗದ ಹೆಸರು ಆನಬಾಳು. ಈ ಜರ್ನಿ ಶುರುವಾಗಿದ್ದು 12:30ಗೆ ವಾಟ್ಸಪ್ಪಲ್ಲಿ ಬಂದ ಈ ವಿಡಿಯೋಯಿಂದ. ಹರ್ಷ ಇರೋದೊಂದೇ ಜೀವನ, ಬಂದ್ರೋ ಎಂಜಾಯ್ ಮಾಡೋಣ ಅಂತ ಟೆಕ್ಸ್ಟ್ ಮಾಡಿದ್ರಿಂದ ಐ ವಾಸ್ ಕನ್ವಿನ್ಸ್ಡ್. ನಮ್ಮ ಕ್ರೇಜಿ ಗ್ಯಾಂಗ್ ಜೊತೆ ಒಂದು 1 hour ವಿಡಿಯೋ ಕಾಲಲ್ಲಿ ಮಾತಾಡಿ ಎವ್ರಿ ಒನ್ ವಾಸ್ ರೆಡಿ. ನಾನು ನಮ್ಮೂರಿಂದ ಬಸ್ ಹತ್ಬೇಕಾದ್ರೆ ಇಟ್ ವಾಸ್ 3 PM. ಕೆಲವೊಂದು ಜಾಗಕ್ಕೆ ಹೋಗೋ ದಾರಿ ಕೂಡ ಚೆನ್ನಾಗಿರುತ್ತೆ. ಮಳೆ, ಗಾಳಿ, ಬೆಟ್ಟ, ಗುಡ್ಡ ನಮ್ಮನ್ನ ಕರೀತಾ ಇರುತ್ತೆ. ಆ ಜಾಗಕ್ಕೆ ಹೋಗೋ ಮುಂಚೆ ನಾವೆಲ್ಲ ಮೀಟ್ ಆಗೋ ಕಾಮನ್ ಪಾಯಿಂಟ್ ಬಂದು ಹಾಸನ್. ನೋಡಿ, 30 minutes ವೆಯ್ಟ್ ಮಾಡಿದ್ಮೇಲೆ ಈಗ ಬರ್ತಿದ್ದಾನೆ. ಎಷ್ಟೊತ್ತಣ ಬರೋದು? ನಿನ್ನ ಮಕ್ಕ ನಾಯಿ ನೆಕ್ಕ. ಇನ್ನು ಬ್ಯಾಂಗ್ಳೂರಿಂದ ಬರ್ತಿರೋರ್ ಕತೆ ಏನಪ್ಪಾ ಅಂದ್ರೆ, ಎಲ್ಲರೂ ಹಾಸನಿಗೆ ಹೊರಟಿದ್ದೇವೆ. ನಂದು ಇನ್ನೂ ಡ್ಯೂಟಿ ಫಿಕ್ಸ್ ಆಗಿಲ್ಲ, ಸಡನ್ ಆಗಿ ಹೊರಟಿರೋದು, ಗೊತ್ತಿಲ್ಲ ಏನಾಗುತ್ತೆ. ಆದ್ರೂ ನಮ್ ಗ್ರೂಪ್ ಇರೋದೇ ಹಿಂಗೆ, ಗ್ರೂಪ್ ಇರೋದೇ ಸಡನ್ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗಲ್ಲ, ಅದಕ್ಕೆ ಸಡನ್ ಆಗಿ ಹೋಗ್ತೇವೆ. ಆ ಕಡೆ ಅವರು ಬಂದ್ರು, ಈ ಕಡೆ ಮಳೆನೂ ಬಂತು. ಕರೆಕ್ಟ್ ಆಗಿ ನೀವು ಬಂದಂಗೆ ಮಾಡಿ. ಮಗ ಒಂದು ವಿಡಿಯೋ ಮಾಡ್ಬಿಟ್ಟು ಒಂದು ಟ್ರಿಪ್ ಆಗೋಯ್ತಲ್ಲ ಅಲ್ಲಿ. ವಿಡಿಯೋ ಮಾಡ್ಬಿಟ್ಟು ಟ್ರಿಪ್ ಹಾಯ್ ಒಂದು ಟೀ ಅಂಗಡಿ ಹತ್ರ ಸ್ಟಾಪ್ ಮಾಡಿದ್ವಿ. ಒಂಚೂರಲ್ಲೇ ರಿಲ್ಯಾಕ್ಸ್ ಮಾಡ್ತಾ ಮೀಟ್ ಏನೋ ಆದ್ವಿ, ಆದರೆ ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿರಲಿಲ್ಲ. ಆಫ್ಟರ್ ಸಮ್ ಸೀರಿಯಸ್ ರಿಸರ್ಚ್ ವಿ ಸ್ಟಾರ್ಟೆಡ್ ಟುವರ್ಡ್ಸ್ ಅ ರೆಸಾರ್ಟ್ ಇನ್ ಸಕಲೇಶಪುರ್. ದಾರಿ ಮಳೆ ಕಡೆ ಜಾರ್ತಿದ್ರೆ ಸಂಜೆ ರಾತ್ರಿ ಕಡೆ ಜಾರ್ತಾ ಇತ್ತು. ಈ ಮಧ್ಯೆ ಮೂಡ್ಗೆ ತಕ್ಕಂಗೆ ಈ ಹಾಡೊಳಗೆ ನಾವೆಲ್ಲ ಜಾರೋಗಿದ್ವಿ. ಕತ್ತಲಲ್ಲಿ ಸುತ್ತ ಹಸಿರು ತುಂಬಿರೋ ಕಾಡು ದಾರಿಲಿ ನಾವು ಈ ಬ್ಯೂಟಿಫುಲ್ ರೆಸಾರ್ಟ್ನ ರೀಚ್ ಆದ್ವಿ. ನಡಿಯ ಫಸ್ಟ್ ಇಂಪ್ರೆಷನ್ ಅಲ್ಲಿ ಕತ್ಲಿದ್ದಿದ್ರಿಂದ ರೆಸಾರ್ಟ್ ಡೀಸೆಂಟ್ ಅನಿಸ್ತು. ಬಂದ ತಕ್ಷಣ ಮ್ಯೂಸಿಕ್ ಕಿಕ್ಕ್ಯಾಸ್ ಆಗಿತ್ತು. ಚಳಿಗೆ ತಕ್ಕಂಗೆ ಕುಡಿಯಕ್ಕೆ ಟೀ ರೆಡಿಯಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಹರಟೆ ಹೊಡೆದು, ಆ ಕಡೆ ಪಾರ್ಟಿ ಫ್ರೀಕ್ ಸಾಂಗು, ಈ ಕಡೆ ನಮ್ಮ ಹುಡುಗರು ಜೋಶು. ಸುತ್ತ ಹೇಗಿದೆ ಅಂತ ಒಂದು ಸುತ್ತೊಡ್ದು ಬಂದ್ರೆ, ಈ ಕಡೆ ಲವ್ವಲ್ ಬಿದ್ದಿರೋರು ಫೋನಲ್ಲಿ ಬ್ಯುಸಿ ಆಗಿದ್ರು, ಆ ಕಡೆ ಮಿಕ್ತವ್ರು ಈಗೋನ ಬೆಟ್ಸ್ ಕಟ್ಟಿ ಕೇರ ಮಾಡಕ್ಕೆ ಶುರು ಮಾಡಿದ್ರು. ಆಡ್ತಾ ಆಡ್ತಾ ಒಬ್ರಿಗೊಬ್ರು ಉರ್ಸಕ್ ಶುರು. ನಾನು ಮಧ್ಯ ಉರಿಯೋ ಬೆಂಕಿಗೆ ತುಪ್ಪ. ಹತ್ರ ಇರಪ್ಪ, ನೀನ್ ಬೇಕಾ ಹೊಡಿಯಕ್ಕೆ? ಯಾರು ಬೇಕಾದ್ರೂ ಹೊಡಿಬೋದು, ಹತ್ರ ಇರಪ್ಪ ಅನ್ನ. ಆ ಕಡೆ ಫಸ್ಟ್ ಮ್ಯಾಚ್ ಗೆದ್ಮೇಲೆ ಕಿತ್ತಾಟ ಹೇಗಿತ್ತು ಅಂತ ಕೇಳ್ತೀರಾ?
ಇದು ಮಾತು. ರಾಹುಲ್ ಸ್ವಲ್ಪ ಕಮ್ಮಿ ಆಯ್ತು. ಟೈಗರ್ ಮುಟ್ಟು ಈಗ ಮಾತಿದ. ಈ ಕಡೆ ಫೈರ್ ಕ್ಯಾಂಪ್ಗೆ ಅಂತ ಬೆಂಕಿ ಹಚ್ಚಿದ್ರೆ ಆ ಕಡೆ ನಮ್ ಸಿದ್ದಂಗೆ ಈಗೋ ಅರ್ಟಾಗಿತ್ತು. ಎಲ್ರೂ ಸೀರಿಯಸ್ ಆಗಿ ಗೆಲ್ಬೇಕು ಅಂತ ಆಟ ಆಡ್ತಿದ್ರು. ರೆಡಿ ಇರಪ್ಪ ಹೇಳಿ ಮತ್ತೆ ರೆಡ್ ಹೊಡೆದ್ರಾ? ನಾನೇ ಹಾಕ್ಬಿಟ್ಟೆ ಇರ್ಲಿ ಪರವಾಗಿಲ್ಲ, ಇದನ್ನ ಆಡ್ಲೇಬೇಕು. ಹೆಂಗಾರ ಅದನ್ನ ಎಲ್ಗಾರ ಎಪ್ಪೋದನ್ನ ಅವಾಗಿನ ಎರಡೇ ಸಮಾಧಾನ ಇಲ್ಲೊಂದಿದೆ ಅಲ್ಲಿ ಹೋಗ್ತಾರೋದು. ರಾಹುಲ್ ಆಟ ಇದನ್ನ ಹೆಂಗಾರ ಮಾಡಿತ್ತು. ಟಚ್ ಮಾಡಿ ಸ್ವಲ್ಪ ಸ್ವಲ್ಪ ಕಮಾನ್ ಸಿದ್ಧ. ಬಲು ಸೀದಾ ಬಲು ಸಾದ ಹುಡುಗ ಕಣೋ ಇವನು. ಜೋರ ಕೊಡಿ ವೈಟ್ಗೆ, ಜೋರ ಕೊಡಿ ವೈಟ್ಗೆ. ವೈಟ್ ಹೊಡೆದ್ರೆ ಬ್ಲಾಕ್ ನಿಮ್ಗೆ ಹೋಗುತ್ತೆ. ಜೋರ ಹೊಡಿ, ಇದು ಹೊಡಿ ನಿಮ್ಗೆ ಬರುತ್ತೆ. ಜೋರ ಕೊಡಿ ವೈಟ್ಗೆ. ಅಜಿತ್ ಗಿದ್ದಿದ್ ಪ್ರೆಷರು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಇಲ್ಲ ಎಲ್ಲಿ ಹೊಡಿತೆ ಹಿಂಗಾರ ಹೋಗ್ತಾನೆ. ಬ್ಲಾಕ್ ಜೋರ ಕೊಡಿ, ವೈಟ್ ಜೋರ ಕೊಡಿ, ವೈಟ್ ಜೋರ ಕೊಡಿ. ಬೀಳಲ್ಲ ಅಂತ ಹೇಳಿಲ್ಲ ನಾನು. ಆಫ್ಟರ್ ಸೆಕೆಂಡ್ ಗೇಮ್ ಕಿತ್ತಾಟ ಹೇಗಿತ್ತು ನೋಡ್ಬೇಕಾ? 10 ಮ್ಯಾಚಲ್ಲಿ 1 ಮ್ಯಾಚ್ ಆ ಕಡೆ ಅವರು ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ಲಿ. ಬನ್ನಿ ಈ ಕಡೆ ಐ ವಿಲ್ ಶೋ ಯು ದ ಕಾಟೇಜ್ ವಿ ಆರ್ ಸ್ಟೇಯಿಂಗ್ ಫಾರ್ ಟುಡೇ. ಒಳಗಡೆ ಹೋಗ್ತಾ ಒಂದು ರೂಮ್ ಇದೆ ಫಾರ್ 2 ಮೆಂಬರ್ಸ್. ಹೊರಗಡೆಯಿಂದ ಎಂಟ್ರಿ ಆಗ್ತಿದ್ದಂಗೆ ಒಂದು ಸೋಫಾ ಸೆಟ್, ಅದ್ರ ಪಕ್ಕದಲ್ಲೇ ಮೂಲೆಯಲ್ಲಿ ವಾಶ್ರೂಮ್ ಇದೆ. ಹೈಜೀನ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಇನ್ನು ಈ ಕಡೆಯಿಂದ ಒಳಗೋದ್ರೆ ಇನ್ನೊಂದು ರೂಮು, ಇಲ್ಲಿ 4 ಮೆಂಬರ್ಸ್ ಇರಕ್ಕೆ ಅಂತ ಬೆಡ್ಸ್ ಇದೆ. ಬಿಟ್ರೆ ಇನ್ನೊಂದು ವಾಶ್ರೂಮು. ಚಳಿಗೆ ಬೆಂಕಿ ಬಿಸಿಲಿ ಮೈ ಕಾಯಿಸ್ತಾ ದೇ ಪ್ಲೇಡ್ ಕೇರಮ್ ಆಲ್ಮೋಸ್ಟ್ ಟಿಲ್ 3 AM. ಎಲ್ರಿಗೂ ಗುಡ್ ಮಾರ್ನಿಂಗ್. ಇಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ಬೆಳಗ್ಗೆ ಎದ್ಮೇಲೆ ಗೊತ್ತಾಗಿದ್ದು. ಲುಕ್ ಅಟ್ ದಿಸ್, ಎಷ್ಟು ಪೀಸ್ಫುಲ್ ಆಗಿದೆ. ಮಳೆ ನಿನ್ನೆಯಿಂದ ಸುರಿತಾನೇ ಇದೆ. 2 ಮಿನಿಟ್ಸ್ ಗ್ಯಾಪ್ ಕೊಡುತ್ತೆ, ಮತ್ತೆ ಕಂಟಿನ್ಯೂಯಸ್ ಮಳೆ ಬರ್ತಾನೆ ಇರುತ್ತೆ. ಇದು ನಿನ್ನೆ ರಾತ್ರಿ ಕೇರ ಮಾಡ್ತಿದ್ದ ಜಾಗ. ಎಲ್ಲೋದ್ರು ಎಲ್ಲ ಟೀ ಕುಡಿತಿದ್ದಾರೆ, ಇವ್ರೊಬ್ರು ಮಾತ್ರ ಹಾಲು ಕುಡಿತಿದ್ದಾರೆ. ಆ ದಾರಿ ಇದೆಯಲ್ಲ, ಆ ದಾರಿಯಿಂದ ಮುಂದೆ ಹೋದ್ರೆ 30 ಮಿನಿಟ್ಸ್ ಟ್ರೆಕ್ ಮಾಡಿದ್ರೆ ವ್ಯೂ ಪಾಯಿಂಟ್ ಇದೆಯಂತೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಟ್. ನೋಡಿ, ನಿನ್ನೆ ರಾತ್ರಿಗಿಂತ ಬೆಳಗ್ಗೆ ಸೂಪರ್ ಆಗಿದೆ ಈ ಜಾಗ. ಹರಿಯುವ ನೀರು, ಅದರ ಶಬ್ದಕ್ಕೆ ತಲೆ ದೂಗ್ತಿರೋ ಹಾಗೆ ಬಳ್ಳಿಗಳು. ಸುತ್ತ ಹಸಿರು. ಹೋಗೋ ದಾರಿಯಲ್ಲಿ ಮಳೆ ಹನಿಗಳು ಮುತ್ತಿಡ್ತವೆ. ಹೋಗೋ ದಾರಿನೇ ತಲುಪಬೇಕಾಗಿರೋ ಜಾಗನ ಮರೆಸೋ ಅಷ್ಟು ಅದ್ಭುತವಾಗಿದೆ.
ಬಟ್ ನಾನು ಹೋಗ್ತಿದ್ದ ದಾರಿಲಿ ನಾನು ಒಬ್ಬನೇ ಇರಲಿಲ್ಲ. ನನ್ನ ಕ್ರೇಜಿ ವೈಬ್ಸ್ನ ಮ್ಯಾಚ್ ಮಾಡೋ ಫ್ರೆಂಡ್ಸ್ ಜೊತೆಗಿದ್ರು. ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದ್ದಾಗ ಅಕ್ಕಪಕ್ಕ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಕೋತಿ ಥರ ಆಡ್ತಿರ್ತೀವಿ. ಆದ್ರೆ ಕ್ಯಾಮ್ರಾ ಇದೆ ಅಂತ ಗೊತ್ತಾದ್ರೆ ನಮ್ ಸಿದ್ಧ ವಿಲ್ ಬಿಕಮ್ ವೆರಿ ಸೀರಿಯಸ್ ಲೈಕ್ ದಿಸ್. ಬಟ್ ವಾಟ್ ಎವರ್, ಫ್ರೆಂಡ್ಸ್ ಒಂಥರ ಜಾಮೂನ್ ಜೊತೆ ಐಸ್ ಕ್ರೀಮ್ ಇದ್ದಂಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಡ್ರೆಸ್ಸಲ್ಲಿ. ಭತ್ತನ ಅದು? ಓಕೆ. ಯಾವ ಭತ್ತ? ರಾಜಮುಡಿನಾ? ಓ, ಈ ಕಡೆ ರಾಜಮುಡಿ ಬೆಳಿತೀರಾ ನೀವು? ಓ, ಹೊಳೆನರಸೀಪುರ ಸೈಡ್ ಜಾಸ್ತಿ ರಾಜಮುಡಿ ನಮಗೆ. ಹೌದಾ? ಹಾಂ, ಓಕೆ, ನೈಸ್. ಸರಿ, ಹೀಗೆ ಮೇಲೆ ಹೋದ್ರೆ ಸಿಗ್ತದೆ 10 ನಿಮಿಷದ ವಾಕ. ವ್ಯೂ ಸಿಗೋದು 4 ಗಂಟೆ. ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರು ಆಗುತ್ತೆ. ವಿಡಿಯೋದಲ್ಲಿ ನೋಡಕ್ಕೆ ಏನೂ ಅನ್ಸೋದಿಲ್ಲ, ಬಟ್ ಎಷ್ಟು ಸ್ಟೀಪ್ ಇದೆ ಅನ್ಸುತ್ತಲ್ವಾ? ಏನಿರ್ಬೋದು ಇದು? ಕೆಫೆನಾ? ಲೀಚಸ? ಬಾಜಿ ಹೀರ್ಕೊಂಡ್ರೆ ಸ್ವಲ್ಪ ರಕ್ತ ಇರ್ಕೊಳುತ್ತೆ. ಇನ್ನೇನು ಮಾಡುತ್ತೆ? ಒನ್ ಮೋರ್ ಮಾನ್ಸೂನ್ ಟ್ರಿಪ್. ನಾವಿವತ್ತು ಸಕಲೇಶ್ಪುರಕ್ಕೆ ಬಂದಿದ್ದೇವೆ. ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟಲ್ಲಿ ಒಂದು ವಾಕ್ವೇ ಇದೆ. ಆ ವಾಕ್ವೇಲಿ ನಡ್ಕೊಂಡು ಹೋದರೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಸೀನರಿ ಕಾಣಿಸುತ್ತೆ. ನಾವು ಬರೀ ಕಾಫಿ ಪ್ಲಾಂಟೇಶನ್ ನಡುವೆ ಹೋಗ್ತೀವಿ. ನೋಡಿ, ದಾರಿ ಹೀಗಿದೆ. ತುಂಬ ಡಿಫಿಕಲ್ಟ್ ಏನಿಲ್ಲ ಟ್ರಕ್ಕಿಂಗ್, ಜಸ್ಟ್ 15 to 20 ಮಿನಿಟ್ಸ್. ಒಂದು ಸ್ವಲ್ಪ ಸ್ಟೀಪ್ ಇದೆ, ಮಣ್ ರೋಡು. ನನ್ನ ಫ್ರೆಂಡ್ಸೆಲ್ಲ ಆಗಲೇ ಮುಂದಕ್ಕೆ ಹೋಗಿದ್ದಾರೆ. ನಾನು ಶೂಟ್ ಮಾಡ್ತಾ ಹಾಗೆ ಹಿಂದೆ ಉಳ್ಕೊಂಡಿದ್ದೆ. ನಿಮ್ಗೆಲ್ಲರಿಗೂ ಒಂದು ಬೈಟ್ ಕೊಡೋಣ ಅಂತೇಳಿ. ಕಮ್, ಬೇಗ ಹೋಗಿ ಲೆಟ್ಸ್ ಕ್ಯಾಚ್ ದೆಮ್. ಗೈಸ್, ಈ ಕ್ಲೈಮೇಟ್ನ ನೋಡ್ತಾ ಇದ್ರೆ ನಿಮ್ಗೆ ಯಾವ ಹಾಡು ನೆನಪಾಗುತ್ತೆ? ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬಾ ಕುತೂಹಲ. ಬ್ಯೂಟಿಫುಲ್ ಆಗಿದೆ ಮಳೆ. ಎಂಜಾಯ್ ಮಾಡಕ್ಕೆ ನೀವೆಲ್ಲ ಇದ್ದೀರ ಜೊತೆಲಿ. ಇನ್ನೇನು ಬೇಕು ನೋಡ್ರಿ. ಆಯ್ತು, ಬರಲ್ಲ. ದಾರಿ ಯಾವುದಯ್ಯ? ವೈಕುಂಠಕ್ಕೆ. ರಾಹುಲ್ ಎಲ್ಲಿದ್ಯಪ್ಪ? ರೋಡ್ ಕೆರಟಿದ್ದೀರಾ ರಾಹುಲ? ನೋಡಿದ್ಯಾ? ಇಲ್ವಾ? ಇದೆಯಲ್ಲ. ಇಲ್ಲ, ಆದ್ರೆ ಈ ತರದ್ ವ್ಯೂ ಪಾಯಿಂಟ್ ಅಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ಆರ್ ಯು ಶೋರ್ ಡ್ಯೂಡ್? ಮೇಲೋದ್ಮೇಲೆ ವ್ಯೂ ಏನೂ ಕಾಣಿಸ್ಲಿಲ್ಲ, ಬಟ್ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಂತೂ ವ್ಯೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಈ ಕಡೆ ಏನಾದರೂ ವ್ಯೂ ಇದೆಯಾ ಅಂತ ನೋಡೋಣ ಅಂತ ಬಂದಿದ್ದೀವಿ. ಫಾಲ್ಸ್ ವ್ಯೂ ಹೆಂಗ್ ಬರುತ್ತೆ ಅಜ್ಜಿ? ಮೌಂಟೇನ್ ವ್ಯೂ ನನಗೆ ಗೊತ್ತಿರಂಗೆ ಇಲ್ಲಿ ಸಿಗುತ್ತೆ ವ್ಯೂ. ಪಕ್ಕ ಇದೆ ಅನಿಸ್ತಿದೆ ನನಗೆ. ಮಕ್ಕಳು ಮಿಸ್ ಮಾಡಿದ್ರು. ಬರ್ತಾರೆ, ಕರೆದ್ರೆ ಬರ್ತಾರೆ. ಬಾರ್ಲೆ ಹೋಗಿದ್ರ ಆಯ್ತು ಇಲ್ಲಿ ನನಗೆ. ಓ, ಪ್ಲಾಂಟೇಶನ್ ಕೆಳಗಡೆ ಇಳಿತೀವಿ. ಇಲ್ಲೇ ನೋಡೋ ವ್ಯೂ ಪಾಯಿಂಟ್. ಕರೀಲೆ ಅಲ್ಲ, ನಾವು ಈ ಕರ್ವಲ್ಲ ನಿಲ್ಬೇಕಾ ಅಂತ ಕೇಳೋಣ, ಕೂಗೋಣ ಇವ್ರಿಗೆ. ಸೊ ಅಂತೂ ಇಂತೂ ಹುಡ್ಕೊಂಡು ಬಂದಿದ್ದಕ್ಕೂ ವ್ಯೂ ಪಾಯಿಂಟ್ ಸಿಕ್ತು. ಐ ಥಿಂಕ್ ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ವ್ಯೂ. ಬನ್ನಿ ನೋಡೋಣ. ಆದರೂ ಪ್ಲಾಂಟೇಶನ್ ನಡುವೆ ಹೋಗ್ತಾ
ಈ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಗೆಸ್ಸಲ್ಲಿ ಬಂದಿದ್ದು ಆ ರೋಡಲ್ಲಿ. ಬನ್ನಿ ನೋಡೋಣ. ಲೆಟ್ಸ್ ಸಿ. ದಿಸ್ ಇಸ್ ಕ್ರೇಜಿ ಡ್ಯೂಡ್. ವ್ಯೂ ಪಾಯಿಂಟ್ ಇದೆ ಕಂಡ್ರ ಗೈಸ್. ದೇರ್ ಈಸ್ ಅ ವ್ಯೂ ಪಾಯಿಂಟ್. ನನಗೆ ಈ ವ್ಯೂ ತುಂಬಾ ಖುಷಿ ಕೊಡ್ತು. ನಾನು ನಿಜ ಅನ್ಕೊಂಡಿಲ್ಲ, ಅಷ್ಟು ಬಿಲ್ಡಪ್ ಕೊಟ್ಟಿದ್ದು ನೋಡಿ ಅವರು. ಇರುತ್ತೆ ವ್ಯೂ ಪಾಯಿಂಟ್ ಅಂತ, ಬಟ್ ಈ ಥರ ಇರುತ್ತೆ. ನಮ್ಮೆಲ್ಲರೊಳಗೂ ಒಬ್ಬ ಮೌನಿ ಇರ್ತಾನೆ. ಅವನು ಈ ಥರದ ಜಾಗಗಳಿಗೆ ಬಂದಾಗ ಆ ಮಳೆ, ಗಾಳಿ, ಪ್ರಕೃತಿಯ ಸೊಬಗಿನ ಜೊತೆ ಸ್ತಬ್ಧನಾಗಿ ಬಿಡ್ತಾನೆ. ದೆನ್ ಬಿಗಿನ್ಸ್ ದ ಫನ್. ಹರ್ಷ ಟೋಲ್ಡ್ ಮೀ ಟು ಶೂಟ್ ಸಮ್ ಸಿನಿಮ್ಯಾಟಿಕ್ ವಿಡಿಯೋ. ಆಮೇಲೆ ನಮ್ ಸಿದ್ದಂಗೆ ಆಸೆ ಶುರು ಆಯ್ತು. ಬಟ್ ಅವ್ನ ಆ ಕಡೆ ಸೀರಿಯಸ್ ಆಗಿರಕ್ಕೆ ಟ್ರೈ ಮಾಡ್ತಿದ್ರೆ, ಈ ಕಡೆ ನಮ್ ಹುಡುಗರು ಗೊತ್ತಲ್ಲ, ನಾನು ಹೇಳಿಲ್ವಾ, ಫ್ರೆಂಡ್ಸ್ ಆರ್ ಆಲ್ವೇಸ್ ಫನ್. ಟ್ರೆಕ್ ಮುಗಿಸಿ ವಾಪಸ್ ಬರುವಾಗ ವಿ ಡಿಡ್ಂಟ್ ಟುಕ್ ಮಚ್ ಟೈಮ್ ಟು ಗೆಟ್ ಡೌನ್. ಬಟ್ ಇಳಿದ್ಮೇಲೆ ನಮ್ ಜೊತೆ ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ರು. ಹೇ ಕ್ಯೂಟಿ, ಹಲೋ, ಹಾಯ್, ಹಲೋ. ಬಾ. ನನಗೆ ಸಾಕು ಅನ್ಸೋಷ್ಟು ನಾನು ನೆಂದಿದ್ದೆ. ಅದೇನೋ ಒಂಥರ ಖುಷಿ. ದಿಸ್ ರೆಸಾರ್ಟ್ ವಾಸ್ ದ ರೈಟ್ ಪ್ಲೇಸ್. ವಿ ಡಿಸೈಡೆಡ್ ಆನ್ ರೈಟ್ ಟೈಮ್. ಮಳೆಯಿಂದ ಸ್ವಲ್ಪ ಆಕ್ಟಿವಿಟೀಸ್ ಮತ್ತೆ ಪೂಲ್ ಫೆಸಿಲಿಟೀಸ್ ಚೆನ್ನಾಗಿರ್ಲಿಲ್ಲ ಅನ್ನೋದು ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ವಾಸ್ ಪರ್ಫೆಕ್ಟ್. ತಿಂಡಿ ತಿಂದ ಮೇಲೆ ಕಿಚನ್ ಏರಿಯಾದಲ್ಲೇ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಆರ್ಚರಿ. ಒಬ್ಬೊಬ್ರು ಬಿಲ್ವಿದ್ಯೆ ಪ್ರವೀಣ್ರು. ಇವನು ಅರ್ಜುನ. ಕಮಾನ್. ಇವನು ಕರ್ಣ. ಶಾಬಾಷ್. ಬಂದ. ಇವನು ರಾಮ. ಸ್ವಲ್ಪ ಬೋರ್ ಆಗ್ತಿದ್ದಂಗೆ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಶಟಲ್. ಅಷ್ಟೊತ್ತಿಗೆ ಅದು ಬೋರ್ ಆಯ್ತು. ದೆನ್ ಕೇರ ಮಾಡಕ್ಕೆ ಶುರು ಮಾಡ್ತಿದ್ದಂಗೆ ಪ್ರಾಪರ್ಟಿಯಲ್ಲಿ ಗನ್ ಶೂಟ್ ಕೂಡ ಇದೆ ಅಂತ ಗೊತ್ತಾಯ್ತು. ಬಟ್ ವಿ ನೀಡ್ ಟು ಪೇ ಸಮ್ ಎಕ್ಸ್ಟ್ರಾ ಮನಿ ಫಾರ್ ದಿಸ್. ಎನಿಹೌ ಇಟ್ ವಾಸ್ ಫನ್ ಟು ಶೂಟ್ ದ ಟಾರ್ಗೆಟ್. ಬಟ್ ನಮ್ಮ ಸಂಗು ಬಿಟ್ರೆ ಯಾರೂ ಟಾರ್ಗೆಟ್ ಕೊಡಿಲಿಲ್ಲ. ಅಂಡ್ ದೆನ್ ರೋಪ್ ಆಕ್ಟಿವಿಟಿ. ಸಕಲೇಶ್ಪುರ ವಾಸ್ ಎ ಅಮೇಝಿಂಗ್ ಟ್ರಿಪ್. ಇಲ್ಲಿಗೆ ಮಾನ್ಸೂನ್ ಅಲ್ಲಿ ವಿಸಿಟ್ ಮಾಡಕ್ಕೆ ಸಖತ್ತಾಗಿರುತ್ತೆ. ಆಸ್ ಮೈ ಫ್ರೆಂಡ್ ಸೆಡ್, ಬಾಗುರು ಇರೋದೊಂದು ಜೀವನ, ಎಂಜಾಯ್ ಮಾಡೋಣ. ಡ್ರೈವ್ ಸೇಫ್ ವೆನ್ ಯು ಟ್ರಾವೆಲ್ ಇನ್ ಮಾನ್ಸೂನ್. ಅಂಡ್ ಟೆಲ್ಲಿಂಗ್ ದೆಮ್ ಬಾಯ್ ಅಂಡ್ ಗೋಯಿಂಗ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್ ಇಸ್ ಡಿಫಿಕಲ್ಟ್ ಆಫ್ಟರ್ ಎವ್ರಿ ಟ್ರಿಪ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯಾ.
ಬಾಯ್ ಕಣ. We'll meet soon.